ಈಗಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನವೂ ಕೂಡ ಅಲ್ಲಿ ಆಗಿರೋದನ್ನ ಗಮನಿಸಬಹುದಾಗಿದೆ. ಅವರ ಜೊತೆಗೆ ಬಹುತೇಕ ಶಾಸಕರುಗಳು ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಕೂತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆಯನ್ನ ಮಾಡಲಾಗಿದ್ದು ನಂತರದಲ್ಲಿ ಪೂಜಾ ಪ್ರಕ್ರಿಯೆಗಳು ವಿಧಿವಿಧಾನಗಳು ಎಲ್ಲ ಮುಕ್ತಾಯ ನಂತರ ಅವರು ಹೂಮಾಲಿಯನ್ನ ಅವರ ಪಾರ್ಥಿವ ಶರೀರದ ಮೇಲೆ ಇಟ್ಟು ಗೌರವ ನಮನವನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಅದಕ್ಕೆ ಅವರಿಗೆ ಆಸನ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸೋದನ್ನು ಗಮನಿಸಬಹುದಾಗಿದೆ. ಸದ್ಯ ವಿಧಿವಿಧಾನಗಳನ್ನು ಜರುಗಿಸೋದ್ರಲ್ಲಿ ಕೇವಲ ಕುಟುಂಬಸ್ಥರು ಮಾತ್ರ ಇರ್ತಾರೆ. ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ ಹೇಗೆ ಛಾಪನ ಮೂಡಿಸಿದ್ರು ಅಂತ ಈಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ. ಅಂತಿಮ ಕ್ರಿಯೆ ನೆರವೇರುವಂತಹ ಗಳಿಗೆಗೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗ್ತಿದ್ದಾರೆ. ಬೆಳಗಾವಿಯಲ್ಲಿದ್ದರು ಸಿಎಂ. ಆ ಬೆಳಗಾವಿಯ ಅಧಿವೇಶನವನ್ನು ಮುಗಿಸಿ ಅನಂತರ ನೇರ ಅಲ್ಲಿಂದ ದಾವಣಗೆರೆಗೆ ಆಗಮಿಸಿದ್ರು. ಈಗಷ್ಟೇ ಅವರ ಆಗಮನವೂ ಕೂಡ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ತಂದೆಯನ್ನು ಕಳ್ಕೊಂಡಿರ್ತಕ್ಕಂತಹ ನೋವು ಸಹಜವಾಗಿ ಆ ಕುಟುಂಬಕ್ಕೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೋವಿನ ಸಂತಾಪಗಳನ್ನು ಸೂಚಿಸ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಭಾ ಮಲ್ಲಿಕಾರ್ಜುನ ಅವರು MP ಅವರು ಕೂಡ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತನಾಡಿಸ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಏನು ಫೆಸಿಲಿಟೇಟ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಅವರಿಗೆ ತೋರಿಸಿ ಅವ್ರನ್ನ ಕೂರಿಸುವಂತಹ ವ್ಯವಸ್ಥೆ, ವಿಧಿವಿಧಾನಗಳಾದ್ರ ಜೊತೆಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಹಿರಿಯ ನಾಯಕರುಗಳು ಬಂದಾಗ ಅವ್ರನ್ನ ಅಟೆಂಡ್ ಮಾಡಬೇಕಾಗತ್ತೆ. ಈಗ ಮುಖ್ಯಮಂತ್ರಿಗಳನ್ನು ಪ್ರಭಾ ಮಲ್ಲಿಕಾರ್ಜುನ ಅವರು ಮಾತನಾಡಿಸಿದರು. ಇಬ್ಬರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಮಹದೇವಪ್ಪ ಅವರ ಆಗಮನವೂ ಕೂಡ ಆಗಿದೆ. ಸಚಿವರು DCM DK ಶಿವಕುಮಾರ್ ಅವರು HK ಪಾಟೀಲ್ರ ಹಿಂಭಾಗದಲ್ಲಿ ನಿಂತಿದ್ದಾರೆ. ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಆಗಮನವೂ ಕೂಡ ಆಗಿದೆ. ಬಹುತೇಕ ಕಾಂಗ್ರೆಸ್ನ ನಾಯಕರುಗಳ ಆಗಮನ ಇವತ್ತಿನ ಈ ಕ್ಷಣಕ್ಕೆ ಇದೆ ಅಂದರೂ ಕೂಡ ತಪ್ಪಾಗಲ್ಲ. ಎಲ್ಲರೂ ಕೂಡ ಬಂದಿದ್ದಾರೆ. UT ಖಾದರ್ ಅವರು ಉಪಸ್ಥಿತರಿದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಅವರೆಲ್ಲರನ್ನು ಕೂಡ ಮಾತನಾಡಿಸ್ತಾ ಇದ್ದಾರೆ. ಆಯಿತು, ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಿ, ನಾವು ಕುತ್ಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಅವರಿಗೆ ಸೂಚಿಸಿದ್ರಿಂದ ಮುಖ್ಯಮಂತ್ರಿಗಳ ಕಾಲಿಗೆರಗಿ ಆಶೀರ್ವಾದವನ್ನು ಈಗಷ್ಟೇ SS ಮಲ್ಲಿಕಾರ್ಜುನ್ ಅವರು ಕೂಡ ಪಡ್ಕೊಂಡಿದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಅವರೆಲ್ಲರನ್ನೂ ಕೂಡ ಒಳಗೆ ಕರೆದುಕೊಂಡು ಹೋಗಿ ಕೂರಿಸುವಂತಹ ಕೆಲಸಗಳಾಗುತ್ತೆ. ಆ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳಲ್ಲಿ ಈಗೇನೆ SS ಮಲ್ಲಿಕಾರ್ಜುನ್ ಅವರು ಹಿರಿಪುತ್ರ ಅಲ್ಲ, ಹಾಗಾಗಿ ಪೂಜಾ ವಿಧಿವಿಧಾನಗಳೇನಿರುತ್ತೆ, ಧಾರ್ಮಿಕ ಕ್ರಿಯೆಗಳು, ಅದರಲ್ಲಿ ಅವರೇನು ಭಾಗಿಯಾಗ್ತಿಲ್ಲ, ಅವರ ಹಿರಿಯ ಮಗ ಭಾಗಿಯಾಗ್ತಾ ಇರೋದು. ಹಾಗಾಗಿ ಬಂದಿರತಕ್ಕಂತಹ ಗಣ್ಯರನ್ನು ಮಾತನಾಡಿಸೋದು, ಅವರ ಆಗು ಹೋಗುಗಳನ್ನು ತಿಳ್ಕೊಳ್ಳೋದು, ಇದೆಲ್ಲವೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೆ ಸಂಬಂಧಿತ ದೃಶ್ಯಗಳನ್ನ ನೋಡ್ತಾ ಇದ್ರಿ.
ಉಮಾಶ್ರೀ ಅವರು ಪ್ರಭಾ ಮಲ್ಲಿಕಾರ್ಜುನ್ ಅವರ ಬಳಿ ಶಾಮನೂರು ಶಿವಶಂಕರಪ್ಪ ಅವರನ್ನ ನೆನಪು ಮಾಡ್ಕೊಳ್ತಾ ಕಣ್ಣೀರಿಡ್ತಾ ಇದ್ದಾರೆ. ಅಲ್ಲಿ ಗಣ್ಯರು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಜಾಗದ ಅವಕಾಶವೂ ಕೂಡ ಆಗಿಲ್ಲ. ಯಾಕಂದರೆ ಅಷ್ಟು ಜನ ಅಲ್ಲಿ ಸೇರ್ಕೊಂಡು ಬಿಟ್ಟಿರೋದ್ರಿಂದ ಕಿರಿದಾದ ಜಾಗದಲ್ಲೇ ಗಣ್ಯರೆಲ್ಲರೂ ಕೂಡ ಬಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. CM ಸಿದ್ದರಾಮಯ್ಯನವರು ಹೂಗುಚ್ಛವನ್ನು ಇಟ್ಟು ಶಾಮನೂರು ಶಿವಶಂಕರಪ್ಪ ಅವರಿಗೆ ವಿದಾಯವನ್ನು ಹೇಳ್ತಾ ಇರ್ತಕ್ಕಂತಹ ಪರಿ CM, DCM, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಜೊತೆಯಾಗಿ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ಒಳಕ್ಕೆ ಸಾಗ್ತಾ ಇದ್ದಾರೆ. ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೆ ಅವರನ್ನು ಕರೆದುಕೊಂಡು ಹೋಗ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಉಪಸ್ಥಿತಿ ಕೂಡ ಇದೆ. ಉಮಾಶ್ರೀ ಅವರು ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗಿನ ಆಪ್ತತೆ, ಅವರ ಮಾರ್ಗದರ್ಶನ ಇವೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ತಾ ಕಣ್ಣೀರು ಹಾಕ್ತಾ ಇರ್ತಕ್ಕಂತಹ ಘಟನೆ ಅಲ್ಲಿ ಕಾಣಿಸ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರುಗಳ ಅಂತಿಮ ನಮನ ನೆರವೇರ್ತಾ ಇರ್ತಕ್ಕಂತಹ ಗಳಿಗೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಭಾರೀ ಸಂಖ್ಯೆಯಲ್ಲಿ ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೂ ಕೂಡ ಜನರು ಬಂದು ಸೇರ್ಕೊಂತಿದ್ದಾರೆ. ಮಠಾಧೀಶರುಗಳ ಆಗಮನವೂ ಕೂಡ ಆಗಿದ್ದು, ಮಠಾಧೀಶರನ್ನ ಮಲ್ಲಿಕಾರ್ಜುನ ಮಾತನಾಡಿಸ್ತಾ ಇದ್ದಾರೆ. ಖರ್ಗೆ ಅವರು ಅವ್ರನ್ನ ಗೌರವಿಸಿ ಒಳಕ್ಕೆ ಅವರು ಪ್ರವೇಶವನ್ನು ಪಡಿತಾ ಇರೋದನ್ನ ಗಮನಿಸಬಹುದಾಗಿದೆ. ಬಹುತೇಕರು ಬಂದು ಈ ಸಂದರ್ಭದಲ್ಲಿ ನಾಯಕರುಗಳನ್ನ ಮಾತನಾಡಿಸ್ತಾ ಇದ್ದಾರೆ.